ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ಹೆಗಡೆಸ್ ಕಾರ್ನರ್. ನಾನಿವತ್ತು ಹಳ್ಳಿಗಳಲ್ಲಿ ಮಾಡುವಂತಹ ಎಸ್ಪೆಷಲಿ ಮಲೆನಾಡು ಸೈಡಲ್ಲಿ ಮಾಡುವಂತಹ ಹಲಸಿನ ಹಣ್ಣಿನ ಪಾಕೆಟ್ ಕಡುಬನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬಾನೇ ರುಚಿಯಾದ ಸಿಹಿ ಕಡುಬು. ಒಂದ್ಸಲ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನಿಸ್ತಾ ಇರತ್ತೆ. ಇದ್ರ ಮೇಲೆ ತುಪ್ಪನ ಹಾಕೊಂಡು ತಿಂತಾ ಇದ್ರೆ ಆಹಾ, ಅದ್ರ ರುಚಿನೇ ಬೇರೆ. ಅಷ್ಟೊಂದು ಟೇಸ್ಟಿ ಆಗಿರತ್ತೆ ಈ ಹಲಸಿನ ಹಣ್ಣಿನ ಕಡುಬು. ಸೊ ಇದನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೇನೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅಯ್ಯೋ, ಇದೇನಪ್ಪ ಹಲಸಿನ ಹಣ್ಣು ಈ ಥರ ಇದೆ ಅಂತ ಅನ್ಕೋತಾ ಇದ್ದೀರಾ? ಇದು ನಮ್ಮ ಕಡೆಯಲ್ಲಿ ಸಿಗುವಂಥ ಹಲಸಿನ ಹಣ್ಣು. ಸೊಳೆ ಬಂದ್ಬಿಟ್ಟು ಗಟ್ಟಿಯಾಗಿರಲ್ಲ, ಈ ಥರ ಸ್ಮೂತ್ ಆಗಿ ಇರುತ್ತೆ. ಹಣ್ಣಾದಾಗ ನೋಡಿ ಇದರ ಗುಂಜನ್ನ ಎಷ್ಟು ಈಸಿಯಾಗಿ ಈ ಥರ ತೆಗಿಬೋದು ಅಂತ. ಯೂಸ್ವಲಿ ಸಿಗೋ ಹಲಸಿನ ಹಣ್ಣಿನ ಸೊಳೆನ ಈ ಥರ ಗಟ್ಟಿಯಾಗಿ ತೆಗಿಬೇಕು ಅಲ್ವಾ, ಬಟ್ ಇದನ್ನ ಇಷ್ಟೊಂದು ಈಸಿಯಾಗಿ ತೆಗಿಬೋದು. ತುಂಬ ಸಾಫ್ಟಾಗಿ ಜಲ್ಲಿ ಆಗಿರುತ್ತೆ, ಅಂಬಲಿ ಥರ ಇರುತ್ತೆ. ಸೊ ಮೊದಲಿಗೆ ನಾನಿಲ್ಲಿ ಎಲ್ಲ ಹಲಸಿನ ಹಣ್ಣಿನ ಸೊಳೆನ ತೆಗ್ಕೋತಾ ಇದ್ದೀನಿ. ಅದ್ರ ಬೀಜನ ತೆಗೆದ್ಬಿಟ್ಟು ಸೊಳೆ ಅಷ್ಟನ್ನೇ ಹಾಕೋತಾ ಇದ್ದೀನಿ. ನೀವೇನಾದರೂ ಯೂಸ್ವಲಿ ಸಿಗೋ ಹಲಸಿನ ಹಣ್ಣನ್ನು ತಗೋತಾ ಇದ್ರೆ ಅದನ್ನ ಕೂಡ ಈ ಥರ ಸೊಳೆನ ತೆಗೆದ್ಬಿಟ್ಟು ಕಟ್ ಮಾಡಿ ಯೂಸ್ ಮಾಡ್ಬೋದು. ಅದರಿಂದನೂ ಕೂಡ ಕಡುಬನ್ನ ಮಾಡ್ಬೋದು. ನೋಡಿ, ಇಷ್ಟು ಹಲಸಿನ ಸೊಳೆ ಸಿಕ್ಕಿದೆ. ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕಬಾರ್ದು, ಒಂದು 8ರಿಂದ 10 ಸೊಳೆನ ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ್ಲೇನೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಬೆಲ್ಲನ ಕೂಡ ಹಾಕ್ತಾ ಇದ್ದೀನಿ. ಬೆಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ಹಲಸಿನ ಹಣ್ಣು ಜಾಸ್ತಿ ಸ್ವೀಟ್ ಇದ್ರೆ ಜಾಸ್ತಿ ಬೆಲ್ಲ ಬೇಕಾಗಲ್ಲ. ನಾನಿಲ್ಲಿ ಸುಮಾರು 1 ಕಪ್ ಆಗುವಷ್ಟು ಬೆಲ್ಲನ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಸ್ಮೂತಾಗಿ ಪೇಸ್ಟ್ ಆಗಬೇಕು. ತುಂಬ ನೈಸಾಗಿ ಪೇಸ್ಟ್ ಆಗಿದೆ. ಇವಾಗ ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದೇ ಥರ ಎಲ್ಲ ಹಲಸಿನ ಹಣ್ಣನ್ನು ಕೂಡ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಗೆಯೇ ನೀರನ್ನು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಹಿಟ್ಟು ಆಗಿದೆ. ನಿಮಗೆ ಇಷ್ಟೊಂದು ಹಿಟ್ಟು ಬೇಡ ಕಡುಬು ಮಾಡೋದಕ್ಕೆ ಅಂದರೆ ಸ್ವಲ್ಪನ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ಬೋದು. 1 ಮಂತ್ವರೆಗೂ ಇರುತ್ತೆ. ಯಾವಾಗ ಬೇಕು ಆವಾಗ ಇದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಡ್ಲಿ ರವೆ ಅಥವಾ ಅಕ್ಕಿ ರವೆ ಇರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಅದಿಲ್ಲ ಅಂದರೆ ಅಕ್ಕಿನ ಕೋರ್ಸಾಗಿ ಪೌಡರ್ ಮಾಡಿ ಇಡ್ಲಿ ರವೆ ಥರನೇ ಮಾಡ್ಬೋದು, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ 2.5 ಕಪ್ ಆಗುವಷ್ಟು ಇಡ್ಲಿ ರವೆನ ತೊಗೊಂಡ್ಬಿಟ್ಟು ಅದನ್ನು ವಾಶ್ ಮಾಡ್ಕೋತಾ ಇದ್ದೀನಿ. ಇಡ್ಲಿ ರವೆ ಎಷ್ಟು ತೊಗೊಂಡಿರ್ತೀವಲ್ವ ಅಷ್ಟೇ ಅಳತೆಯಲ್ಲಿ ನಾವು ಹಲಸಿನ ಹಣ್ಣಿನ ಈ ಪೇಸ್ಟನ್ನು ಕೂಡ ತೊಗೋತಾ ಇದ್ದೀನಿ. ಇವಾಗ ಇದಕ್ಕೆ ವಾಶ್ ಮಾಡ್ಕೊಂಡಿರೋ ಇಡ್ಲಿ ರವೆನ ಹಾಕ್ತಾ ಇದ್ದೀನಿ. ಇವೆರಡನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ನೆಕ್ಸ್ಟ್ ಬಂದುಬಿಟ್ಟು ಈ ಪಾಕೆಟ್ ಕಡುಬು ಮಾಡೋದಕ್ಕೆ ಮೇನಾಗಿ ಬೇಕಾಗಿರೋ ಬಾಳೆ ಎಲೆನ ನಾನಿಲ್ಲಿ ಬಾಡಿಸ್ಕೊತಾ ಇದ್ದೀನಿ. 7ರಿಂದ 8 ಬಾಳೆ ಎಲೆನ ಬಾಡಿಸ್ಕೊಂಡಿದ್ದೀನಿ ನಾನಿಲ್ಲಿ. ಬಾಳೆ ಎಲೆ ಇಲ್ಲ ಅಂದರೆ ಇಡ್ಲಿ ಪಾತ್ರೆಯಲ್ಲಿನೂ ಕೂಡ ಇಡ್ಲಿ ಮಾಡಿದ ಥರನೇ ಈ ಕಡುಬನ್ನು ಮಾಡ್ಬೋದು. ಬಾಡಿಸಿರೋ ಬಾಳೆನ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನಿವಾಗ. ಜೊತೆಗೆ ಇಡ್ಲಿ ಪಾತ್ರೆನೂ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡಿಟ್ಕೊಂಡಿರೋ ಹಿಟ್ಟನ್ನು ಬಾಳೆ ಎಲೆ ಮೇಲೆ ಸ್ಪ್ರೆಡ್ ಮಾಡೋಣ. ಬಾಳೆ ಎಲೆ ಇಲ್ಲ ಅಂದರೆ ಅಥವಾ ಬಾಳೆ ಎಲೆ ಬೇಡ ಅನಿಸಿದ್ರೆ ಡೈರೆಕ್ಟಾಗಿ ಇದನ್ನು ಇಡ್ಲಿ ಪ್ಲೇಟ್ ಇರುತ್ತಲ್ವ ಅದರಲ್ಲಿ ಕೂಡ ಹಾಕ್ಬೋದು. ನೋಡಿ, ಈ ಥರ 1 ಸೌಟ್ ಆಗುವಷ್ಟು ಹಿಟ್ಟನ್ನು ಈ ಥರ ಬಾಳೆ ಎಲೆಯಲ್ಲಿ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ದಪ್ಪಗೂ ಆಗಬಾರ್ದು, ಜಾಸ್ತಿ ತೆಳ್ಳಗೂ ಆಗಬಾರ್ದು. ಸ್ಪ್ರೆಡ್ ಮಾಡಿ ಆದಮೇಲೆ ಬಾಳೆ ಎಲೆನ ನಾನು ತೋರಿಸಿದ್ದೀನಿ ಅಲ್ವಾ ವಿಡಿಯೋದಲ್ಲಿ, ಅದೇ ಥರ ಫೋಲ್ಡ್ ಮಾಡಬೇಕು. ಅಂದರೆ ಸೇಮ್ ಪಾಕೆಟ್ ಥರ ಕಾಣುತ್ತೆ, ಆ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿರೋ ಸೈಡನ್ನು ಕೆಳಗಡೆ ಬರೋ ಥರ ಮಾಡಿ ಇಡಬೇಕು. ಅಷ್ಟಾದರೆ ಅದು ಓಪನ್ ಆಗಲ್ಲ, ಹಾಗೇನೇ ಇರುತ್ತೆ. ಅದೇ ರೀತಿ ಎಲ್ಲವನ್ನು ಕೂಡ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಎಲ್ಲವನ್ನು ಕೂಡ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇಡ್ಲಿ ಪಾತ್ರೆ ನಾವು ಆಲ್ರೆಡಿ ಇಟ್ಕೊಂಡಿರ್ತೀವಲ್ವ ಕಾಯೋದಕ್ಕೆ, ಅದರಲ್ಲಿ ಒಂದು ಬಾಳೆ ಎಲೆನ ಹಾಕಿಬಿಟ್ಟು ಅದ್ರ ಮೇಲೆ ಈ ಥರ ಪಾಕೆಟ್ಗಳನ್ನು ಜೋಡಿಸ್ತಾ ಇಡಬೇಕು. ಸ್ಲೋಲಿ ಇಡಬೇಕು, ಒಳಗಡೆ ಹಿಟ್ಟಿರುತ್ತೆ ಅಲ್ವಾ ಅದಕ್ಕೇನೆ. ಇವಾಗ ಇಡ್ಲಿ ಪಾತ್ರೆ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ಅದ್ರ ಮೇಲೆ ಏನಾದರೂ ವೇಟ್ ಇರೋ ಒಂದು ವಸ್ತುನ ಇಟ್ಟರೆ ಇಡ್ಲಿ ಚೆನ್ನಾಗಿ ಬೇಯುತ್ತೆ. 20 ಮಿನಿಟ್ಸು ಚೆನ್ನಾಗಿ ದೊಡ್ಡ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ. ನೋಡಿ, ಇವಾಗ 20 ಮಿನಿಟ್ಸು ಚೆನ್ನಾಗಿ ಬೆಂದು ಅದು ತಣ್ಣಗಾಗಿದೆ. ಸೊ ಇವಾಗ ಓಪನ್ ಮಾಡೋಣ. ನೋಡಿ, ಈ ಥರ ಕಡುಬು ಚೆನ್ನಾಗಿ ಬಾಳೆನೆ ಬಿಟ್ಟು ಬಂದಿದೆ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಹಲಸಿನ ಹಣ್ಣಿನ ಪರಿಮಳ ಅಂತೂ ಇಡೀ ಮನೆ ತುಂಬ ತುಂಬಿದೆ. ಅಷ್ಟೊಂದು ಪರಿಮಳ ಬರ್ತಾ ಇದೆ ಈ ಕಡುಬಿನಿಂದ. ಹಾಗೆಯೇ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿದೆ. ಇದ್ರ ಮೇಲೆ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ದರೆ ಯಾರೇ ಸ್ವೀಟ್ ತಿಂದೇ ಇರೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ.
ನೀವು ಕೂಡ ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ ಇದನ್ನು? ಹಾಗೆಯೇ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ ಬಾಯ್, ಸೈನಿಂಗ್ ಆಫ್ ಟು ಹೆಗ್ಡೆಸ್ ಕಾರ್ನರ್.